श्रीचक्रवासिनी महादेवी अम्मा श्री सिंहवाहिनी ಕರುಣಿಸೋ ಅಭಯದಾತಿನಿ ವಿಶ್ವವ ಕಾಯುವ ವಿಶ್ವ ವಿನೋದಿನಿ ಅಭಯವ ಕರುಣಿಸೋ ಅಭಯದಾತಿನಿ ವಿಶ್ವವ ಕಾಯುವ ವಿಶ್ವ ವಿನೋದಿನಿ ಭಕ್ತರ ಹರಸಲು ನೆಲೆಸಿದ ತಾಯೇ ಅಳುವ ಕಣ್ಣೀರನ್ನು ಒರೆಸುವ ತಾಯೇ ಗುರುಗಳೇ, ನಾವಿಲ್ಲಿಂದ ಏನು ತಗೊಂಡೋಗ್ಬೇಕು ಅಂತಿದ್ದೀವಿ, ಅದನ್ನ ಈ ಹೂವಿನ ಬುಟ್ಟಿಲಿ ಇಟ್ಕೊಂಡು ತಗೊಂಡೋದ್ರೆ ಯಾರಿಗೂ ಗೊತ್ತಾಗಲ್ಲ ಗುರುಗಳೇ. ನನ್ನ 21 ವರ್ಷಗಳ ಸಾಧನೆಗೆ ಫಲ ಕೊಡೋ ಸಮಯ ಬಂದುಬಿಡ್ತದೆ. ಈ ನಿನ್ನ ಪೀಠದಲ್ಲಿ ಐಕ್ಯವಾಗಿರೋ ಚಕ್ರ ತಾನಾಗಿ ಮೇಲೆ ಬರುತ್ತೆ. ಆ ದಿವ್ಯವಾದ ಶ್ರೀಚಕ್ರ ನನ್ನದಾಗಬೇಕು ತಾಯಿ, ನನ್ನದಾಗಬೇಕು. ನನ್ನ ಜೀವಿತಾವಧಿಯ ಆಸೆ.
ಸಿಕ್ಕಿದ್ಲೇನೋ? ನಮಗೇನು ಬೇಕೋ ಅದನ್ನ ನೋಡೋ, ಅದನ್ನ ಬಿಟ್ಟು ಬೇರೆ ಏನೇನೋ ನೋಡ್ತಾ ನಿಂತ್ಕೋಬೇಡ. ಸುಮ್ಮನೆ ಹೇಳೇ, ನನ್ನ ಗುರಿ ಒಂದೇ, ಅದನ್ನ ಬಿಟ್ಟು ನನಗೇನು ಕಾಣಿಸೋದಿಲ್ಲ, ನಾನೇನು ನೋಡೋದೇ ಇಲ್ಲ. ನಾನು ಹುಡುಕ್ತಾ ಇರೋದು ಆ ಜಾಜಿನ. ಅವಳು ಬಿಟ್ಟು ಎಲ್ಲರೂ ಕಾಣಿಸ್ತಾ ಇದ್ದಾರೆ ಕಣೋ, ಅವಳೇ ಕಾಣಿಸ್ತಾ ಇಲ್ಲ. ಈ ಕೆಲಸಕ್ಕೋಸ್ಕರ ನಾನು ದೇವಸ್ಥಾನದ ಕೆಲಸ ಎಲ್ಲ ಬಿಟ್ಟು ಬಂದಿದ್ದೀನಿ. ವಿರೂಪಾಕ್ಷ ಶಾಸ್ತ್ರಿಗಳು ಇಷ್ಟೊತ್ತಿಗೆ ಬಾಯಿ ಬೆಳ್ಕೊಂತಿರ್ತಾರೆ. ಅವ್ರು ಏನಾದರೂ ಪಡ್ಕೊಳ್ಳಿ, ಈಗ ನಾವು ಸಾಧಿಸಬೇಕಾಗಿರೋದೇನೋ ಅದು ಮುಖ್ಯ. ಅದ್ರ ಕಡೆಗಿರಲಿ ಗಮನ. ಅದನ್ನು ಸಾಧಿಸೋದಕ್ಕೆ ಬಹಳ ಏಕಾಗ್ರತೆ ಬೇಕು. ಅವಳು ಆ ವಿಗ್ರಹನ ಮಗು ಥರ ಎತ್ಕೊಂಡು ಓಡಾಡ್ತಾ ಇದ್ದಾಳೆ ನೋಡೋ, ಸಿಕ್ತಾಳೆ ಎಲ್ಲಾದ್ರೂ. ಅವಳು ಸಿಕ್ಕಿದ್ರೆ ವಿಗ್ರಹ ಸಿಕ್ಕಿದ ಹಾಗೆ 4 ಬಾರ್ ಸಾರಿ ಎತ್ಕೊಂಡು ಹೋಗೋದು ವಿಗ್ರಹನ. ಹೂನೋ ಜಗ್ಗಿ, ನಾನು ಏನೆಲ್ಲ ಕನಸು ಕಟ್ಕೊಂಡಿದ್ದೀನಿ. ಆ ವಿಗ್ರಹ ಒಂದು ಸಿಕ್ಕು ನನ್ನ ಕನಸೆಲ್ಲ ನನಸಾಗ್ಬಿಟ್ರೆ ನಾನು ಕಟ್ಸೋ ದೇವಸ್ಥಾನದಲ್ಲಿ ಇದೊಂದು ದೊಡ್ಡ ಫೋಟೋ ಹಾಕ್ಬಿಟ್ಟು ನಿತ್ಯ ಅದಕ್ಕೆ ಪೂಜೆ ಮಾಡಿಸ್ತೀನಿ ಕಣ. ನಾನು ಬದುಕಿರುವಾಗಲೇ ನನ್ನ ಫೋಟೋನ ಗೋಡೆಗೆ ನೇತಾಕೋ ಆಸೆ ಏನಪ್ಪ. ವಿಗ್ರಹ ಸಿಕ್ಕಿದ ಮೇಲೆ ಅದೆಲ್ಲ ಇಲ್ಲ ಅಂದರೆ ಬರೀ ಕನಸೆ. ಆ ಜಾಜಿ ಎಲ್ಲೂ ಹೋಗಲ್ಲ, ಊರಿಗೆ ಬಂದಿದ್ದಾಳೆ. ನೀರಿಗೆ ಬರಲ್ವಾ? ಉತ್ಸವಕ್ಕೆ ಬಂದೋಳು ಕಲ್ಯಾಣಿಗೆ ಬರಲ್ವಾ? ಬಂದೇ ಬರಬೇಕು. ಬರ್ತಾಳೆ, ಸಿಗ್ತಾಳೆ ಕಣೋ. ಹುಡುಕು ಸರಿಯಾಗಿ, ಕಣ್ಣನ್ನ ಕಣ್ಣು ಅನ್ಕೊಂಡು ಹುಡುಕು, ಸಿಗ್ತಾಳೆ. ಇಷ್ಟೊತ್ತು ಅದನ್ನೇ ತಾನೇ ಮಾಡ್ತಾ ಇದ್ದಿದ್ದು. ನನ್ನ ಕಣ್ಗಂತೂ ಕಾಣಿಸ್ಲಿಲ್ಲ. ನಿಂದು ಒಂಥರ ಹದ್ದಿನ ಕಣ್ಣಲ್ವಾ, ನೀನು ಹುಡುಕು, ಕಂಡ್ರು ಕಾಣಿಸ್ಬೋದು. ಶಾಸ್ತ್ರಿಗಳೇ, ಶ್ರೀಚಕ್ರಕ್ಕೆ ಅಭಿಷೇಕ ಆಗಬೇಕು, ಪೂಜೆ ಆಗಬೇಕು. ಸಮಯ ಮೀರ್ತಾ ಇದೆ, ಯಾಕೆ ತಡ ಮಾಡ್ತಾ ಇದ್ದೀರಿ? ನನಗೆ ಗೊತ್ತಿದೆ ಯಾವಾಗ ಮಾಡಬೇಕು ಅಂತ. ಸುಮ್ಮನೆ ಇರಿ ನೀವು. ಎಲ್ಲೋ ಲೇ, ಅವಳೇನ ಅಂತ ಸರಿಯಾಗಿ ನೋಡು. ಕೈಯಲ್ಲಿ ವಿಗ್ರಹ ಇದೆಯಾ ನೋಡು. ಸುಮಾರು ಸಾರಿ ಅಮರ್ಸಿದಲ್ಲ ನಮ್ಮನ್ನ. ಕೈಯಲ್ಲಿ ವಿಗ್ರಹ ಇದೆ, ಅವಳು ಇದ್ದಾಳ ಕಣೋ. ಇಲ್ಲೋ, ಕಾಣ್ತಾನೆ ಇಲ್ವಲ್ಲೋ. ಕಾಣಿಸ್ತಾ? ಅಲ್ಲೇ ಇದ್ದಾಳ ಕಣ. ಹೌದು, ಅಯ್ಯೋ ನನ್ನ ಜಾಜಿ ಮಲ್ಲಿಗೆ ಅಲ್ಲೇ ಇದ್ದಾಳೆ. ಕೈಯಲ್ಲಿ ವಿಗ್ರಹನೂ ಇದೆ. ಪಂಚಾಕ್ಷರಿ, ಇದು ಕೊನೆಯ ಅವಕಾಶ, ಬಿಡಬಾರ್ದು. ಹೇಗಾರು ಮಾಡಿ ವಿಗ್ರಹ ಕಿತ್ಕೊಂಡ್ಬಿಡ್ಬೇಕು. ಹೌದು ಕಣ ಜಗ್ಗಿ. ಈ ಸಾರ್ತಿ ಸರಿಯಾಗಿ ಯೋಜನೆ ಹಾಕಿ ಅವಳನ್ನ ಹಿಡ್ದಾಕ್ಬೇಕು ಕಣ. ಪ್ರತಿ ಸಾರ್ತಿ ಎಣ್ಣೆನ ಮೈ ಹಚ್ಕೊಂಡು ಜಾರುತ್ತಲ್ಲ, ಹಂಗೆ ಜಾರದಂಗೆ ಆ ವಿಗ್ರಹ ಜಾರ್ತಾ ಇದೆ ಕಣ ಯಾವಾಗಲೂ ನಮ್ಮ ಕೈಯಿಂದ. ಪಂಚಾಕ್ಷರಿ, ನಾನೊಂದು ಕೆಲಸ ಮಾಡ್ತೀನಿ. ಅವಳು ಹಿಂದೆ ಕಡೆಯಿಂದ ಹೋಗ್ಬಿಟ್ಟು ಅವಳನ್ನ ತಪ್ಪು ಬಿಡ್ಕೊಂಡ್ಬಿಡ್ತೀನಿ. ನೀನು ವಿಗ್ರಹ ಕಿತ್ಕೊಂಡು ಹೊರಟೋಗು. ಆಮೇಲೆ ಮೈಯಾಡಿ ಜನನ ಹತ್ರ ಕಂತೆ, ನೋಟಿನ ಕಂತೆ ಕಂತೆ. ಕೇಳ್ತಾ ಇದ್ರೆ ಎಷ್ಟು ರೋಮಾಂಚನವಾಗಿದೆ ಕಣ. ನೋಟು, ಕಂತೆ. ನಾವಿಲ್ಲೇ ಮಾತಾಡ್ತಾ ನಿಂತ್ರೆ ಅವಳು ತಪ್ಪಿಸ್ಕೊಂಡು ಹೊರಟಾಗ್ತಾಳೆ. ಬಾಯಿ ವಿಗ್ರಹ ಕಿತ್ಕೋಬೇಕು. ಬಾ 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 ನಡಿ. ಯಾಕೆ ಶಾಸ್ತ್ರಿಗಳೇ ಮೀನಮೇಷ ಅನಿಸ್ತಾ ಇದ್ದೀರಾ? ಶುರು ಮಾಡಿ ಪೂಜೆನ.
ಅನ್ಸುತ್ತೆ? ಸುಂದ್ರಮ್ಮಂಗೂ ಪೂಜೆ ಆಗ್ಬೇಕು. ಅಯ್ಯ ಜನದೊಳಗೆ ಎಲ್ಲೋ ಐತಿ ಜಾಜಿ, ಸುಮ್ಮನೆ ಇಲ್ಲಿಂದ ನಿಂತ್ಕೊಂಡು ನೋಡು. ಅಲ್ಲ ಇಲ್ಲಿ ಕಾಣ್ತಾಳೆ, ಅಲ್ಲಿ ಮಾಯ ಆಗ್ತಾಳೆ. ಒಳ್ಳೆ ಮಾಯಾಂಗನೆ ಕತೆ ಆಯ್ತಲ್ಲ ಇವಳ್ದು. ಕಾಲಿಗೆ ರೆಕ್ಕೆ ಕಟ್ಕೊಂಡಿದ್ದಾಳೋ ಏನೋ. ಇವಳು ನಿಡಿಯೋದು ಒಳ್ಳೆ ಮಾಯಾ ಜಿಂಕೆ ನಿಡ್ದಂಗೆ ಆಗ್ತಾ ಇದೆಯಲ್ಲಯ್ಯ. ಲೇ ಜಗ್ಗಿ, ಇದು ಒಳ್ಳೆ ಕರ್ಮ ಆಯ್ತಲ್ಲಯ್ಯ. ಅಲ್ಲಿ ಶ್ರೀಚಕ್ರದ ಪೂಜೆ ಅಭಿಷೇಕ ಎಲ್ಲ ನಡೀತಾ ಇದೆ ಕಣೋ. ನಾನು ಅಲ್ಲಿ ಇರಬೇಕು. ಈ ಹುಚ್ಚು ಹುಡುಗಿ ಜಾಜಿ ನಂಬ್ಕೊಂಡು ಹುಚ್ಚನಾಯಿ ಥರ ಅಲಿತಾ ಇದ್ದೀನಲ್ಲೋ. ನೋಡೋ ಜಗ್ಗಿ, ನಾನು ಇನ್ನೂ ನಿನ್ನ ಹಿಂದೆ ಸುತ್ತಾ ಇದ್ರೆ ನಾನು ನನ್ನ ಕೆಲಸ ಕಳ್ಕೊಬೇಕಾಗತ್ತೆ. ನೋಡು, ಅದೇನೋ ಅಂತಾರಲ್ಲೋ, ಹರ್ಷದ ಕುಳಿಗೆ ವರ್ಷದ ಕುಳು ಕಳ್ಕೊಂಡ್ರು ಅಂತ. ಹಂಗಾಗುತ್ತೆ ನನ್ನ ಪರಿಸ್ಥಿತಿ. ನಾನು ನಿನ್ನ ಹಿಂದೆ ಸುತ್ತಲ್ಲ. ನೀನು ಏನು ನೋಡ್ಕೋತೀಯೋ ಅದೇನು ಮಾಡ್ಕೋತೀಯ ನೀನೋ ಮಾಡ್ಕೊ, ನಾನು ಬಿಟ್ಬಿಡಪ್ಪ. ಇದು ಕಡೆ ಪ್ರಯತ್ನ ಕಣೋ. ಒಂದು ಸಾರಿ ಸಿಕ್ಕಿಬಿಡ್ತು ಅನ್ಕೋ ವಿಗ್ರಹ, ಇಂಥ 10 ದೇವಸ್ಥಾನಕ್ಕೆ ನೀನೇ ಒಡಿ ಆಗ್ಬೋದು ಕಣೋ. ಮರಳಿ ಎತ್ತವ ಮಾಡು ಅಂತಾರೆ. ಮತ್ತೊಂದ್ಸರಿ ಹುಡ್ಕೋಣ ಕಣೋ, ಸಿಕ್ಕೇ ಸಿಗ್ತಾಳೆ. ಹಂಗಂತೀಯ? ಒಂದು ಕೆಲಸ ಮಾಡೋಣ, ಇಬ್ಬರು ಒಂದೇ ಕಡೆ ಹುಟ್ಟಿದ್ರೆ ಅವಳು ಸಿಗಲ್ಲ. ನೀನು ಆ ಕಡೆ ಹುಡುಕು, ನಾನು ಈ ಕಡೆ ಹುಡುಕ್ತೀನಿ. ಏನಂತೀಯ? ಲೇ ಪಂಚಾಕ್ಷರಿ, ಇದೇ ನೆಪ ಮಾಡಿಕೊಂಡು ತಪ್ಸ್ಕೊಳ್ಳೋದಕ್ಕೆ ನೋಡ್ತಾ ಇದೀಯಾ? ವಿಗ್ರಹ ಸಿಗಲಿ, ನಿನಗೆ ಪಾಲು ಕೊಡಲ್ಲ ನಾನು. ನನಗೆ ಅದು ನಿನ್ನ ಆನೆಗೂ ನನ್ನ ಆನೆಗೂ ಹುಡುಕ್ತೀನಿ ಕಣಪ್ಪ. ಕೊನೆ ಪ್ರಯತ್ನ ಅಂತ ಹೇಳಿದೆಯಲ್ಲ. ಸರಿ ಸರಿ, ನೀನು ಈ ಕಡೆ ಹುಡುಕು, ನಾನು ಆ ಕಡೆ ಹುಡ್ತೀನಿ. ಸಿಗ್ತಾಳೆ. ಎಲ್ಲೋಗ್ತಾಳೆ ಅವಳು? ಹೋಯ್ತು ನನ್ನ ಕೆಲಸ. ಕಲ್ಯಾಣಿಲಿ ಶ್ರೀಚಕ್ರಕ್ಕೆ ವಿಶೇಷ ಪೂಜೆ ನಡೆಯುತ್ತೆ. ಆ ಉತ್ಸವದಲ್ಲಿ ಶ್ರೀಚಕ್ರಕ್ಕೆ ಆಗೋ ಪೂಜೆ ಆ ವಿಗ್ರಹಕ್ಕೂ ಆಗಬೇಕು. श्रीचक्रदेवताभ्यो नमो नमः। फलपञ्चामृताभिषेक पूजां करिष्ये। ओम गंगे जयमुने चैव गोदावरी सरस्वती कल्याणदात्रि कमनीय तनूलते त्वां कं चापि कालमनुचिन्त्य हृदब्ज मध्ये कामं प्रहर्षभरितेन मया तवाद्य पुष्पाञ्जलिश्चरणयोदयमम्बकेन एतन्मदीय सुकृतं परमं पुराणं यत्त्वामहं प्रतिदिनं मनसा भजामि साक्षात्कृतेन तव रूपनेन चाद्य पुष्पाञ्जलिम् ईशादिदेव महनीया महानुभावा
बहवोऽपि देवा सम्पूजिता जडधिया न तु कोऽपि दृष्टः लब्धं तवैव रमणीयं वपुर्दृशामि पुष्पाञ्जलिम् ह्रीङ्कारमन्त्रनिलये बहुशो भवाच्तौ मग्नः परन्तु न कदापि गतोऽस्मि पारं तत्तारणे निपुणयोस्त्रिपुरे मयाद्य पुष्पाञ्जलिम् हस्तेषु पाशमहनीयं सितेषु चापे पुष्पास्त्रम् अङ्कुशवरं ललितं दधानि हेमाद्रितुङ्गतरनिवासशीले पुष्पाञ्जलि सर्वेषु देवि समयेषु गतिस्त्वमेव नान्यं कदापि मनसा सर्वदा स्मरामि सर्वत्र रूपमतुलं तव पश्यताद्य पुष्पाञ्जलिम् कस्ते पुरे शिवधिवत्तु समर्हणाय शक्तः समस्तपरिबर्हयुतोऽपि धीमान् हृत्पङ्कजेन भवतीं भजता मयाद्य पुष्पाञ्जलिम् भवपावकशोषितेन कुत्राप्यलब्धशरणेन सरोजपत्रे अन्ते मयात्र भवति शरणं गतेन पुष्पाञ्जलिम् अग्निमीळे पुरोहितं यज्ञस्य देवमृत्युजम् ಶ್ರೀಚಕ್ರವನ್ನ ಪೀಠದಿಂದ ತೆಗೆಯೋ ಸಾಲಕ್ಕೆ ಸರಿಯಾಗಿ ಖಡ್ಕೆ ನೀನು ಮತ್ತೆ ನಿನ್ನ ಶಿಷ್ಯ ಮಣಿಕಂಠ ಇಬ್ರು ಈ ಕಲ್ಯಾಣಿಯ ಪಶ್ಚಿಮ ಭಾಗದ ಈ ಜಾಗದಲ್ಲಿ ಬಂದು ನಿಲ್ಲಬೇಕು. ನೀವು ನಿಂತ ಜಾಗದಲ್ಲಿ ಒಂದು ಸಿಡಿಮದ್ದನ್ನ ಮೊದಲೇ ನಿರ್ಧರಿಸಿದ ಹಾಗೆ ಹೂತಿಟ್ಟಿರ್ತಾರೆ.